Hello my dear students, welcome to Easy Class YouTube channel. So in the previous video, ನಾವು ಚಾಪ್ಟರ್ 5 ಅಂತ ಮ್ಯಾಗ್ನೆಟಿಸಮ್ ಮ್ಯಾಟರ್ ಇದೆ. ಓಕೆ, ಆ ಚಾಪ್ಟರ್ 5 ಮ್ಯಾಗ್ನೆಟಿಸಮ್ ಮ್ಯಾಟರ್ನ ಇನ್ನೂ ಡಿಸ್ಕಸ್ ಮಾಡಿಲ್ಲ. ಸೊ ಚಾಪ್ಟರ್ 4 ತನಕ ನಾವು ಅಷ್ಟು ಚಾಪ್ಟರ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಚಾಪ್ಟರ್ 5ನಲ್ಲಿ ಲೇಟರಾಗಿ ಡಿಸ್ಕಸ್ ಮಾಡ್ತೀನಿ. ಸೊ ಚಾಪ್ಟರ್ 6 ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರೋದ್ರಿಂದ ಸೊ ಈ ಚಾಪ್ಟರ್ ಮೇಲೆ ಒಂದು ಸ್ವಲ್ಪ ಫೋಕಸ್ ಮಾಡಿ ಇದರಲ್ಲಿ ಬರುವಂತಹ 3 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ಸೊ ಮಿಸ್ ಆಗಲ್ಲದೆ ಬರುವಂಥ ಕ್ವಶನ್ಸ್ ಈ ಚಾಪ್ಟರ್ನಲ್ಲಿ ಬರ್ತವೆ. ಅದಕ್ಕಾಗಿ ಈ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ಗೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಅಂತ ಅಲ್ಲ. ಸೊ ಇದು 6ನೇ ಚಾಪ್ಟರ್ ಆಗಿರೋದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಚಾಪ್ಟರ್ ಇದೆ. ಓಕೆ, ಸೊ ಇದರಲ್ಲಿ ಬರುವಂಥ ಬೇಸಿಕ್ ಕ್ವಶನ್ಸ್ ಯಾವುವು? ವಾಟ್ ಈಸ್ ದಿ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕೇಳ್ತಾರೆ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ SI ಯೂನಿಟ್ ವೇಬರ್ ಆಗಿರ್ಬೋದು ಅಥವಾ ಟೆಸ್ಲಾ ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ಟೆಸ್ಲಾ ಮೀಟರ್ ಸ್ಕ್ವೇರ್ ಆಗಿರ್ಬೋದು, ವೇಬರ್ ಆಗಿರ್ಬೋದು. ಸೊ ಇವು ಏನಂತಪ್ಪ? ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತಂದರೆ ಏನು? ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಸ್ ಥ್ರೂ ದಿ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಇದೆ. ಹೌದಾ? ಸೊ ಓಕೆ, ಸೊ ಪೈ ಈಕ್ವಲ್ಸ್ ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತಂದರೆ ಟೆಸ್ಲಾ ಅಂತ ಬರುತ್ತೆ. ಮ್ಯಾಗ್ನೆಟಿಕ್ ವೇಬರ್ ಅಂತ ಬರುತ್ತೆ ಅಥವಾ ಟೆಸ್ಲಾ ಮೀಟರ್ ಅಂತ ಹೇಳ್ತೀವಿ. ಓಕೆ, ಟೆಸ್ಲಾ. ಸೊ ಅಂಪಿಯರ್ ಮೀನ್ಸ್ ಅಂಪಿಯರ್ ಅಲ್ಲ, ಸೊ ಸಾರಿ, ಇದು ಏರಿಯಾ ಆಗಿರೋದ್ರಿಂದ ಟೆಸ್ಲಾ ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಇದು ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಹಾಗಾದರೆ ಪೈದು ಇನ್ನೊಂದು SI ಯೂನಿಟ್ ಯಾವುದಪ್ಪ ಅಂತ ವೇಬರ್ ಅಂತ ಬರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ SI ಯೂನಿಟ್ ಯಾವುದಂತ ಕೇಳಿದ್ರೆ ಟೆಸ್ಲಾ ಆಗಿರುತ್ತೆ, ನೆನಪಿಟ್ಟುಕೊಳ್ಳಿ. ಓಕೆ, ಸೊ ಟೆಸ್ಲಾ ಮೀಟರ್ ಸ್ಕ್ವೇರು ಇದು ಫ್ಲಕ್ಸ್ಗಾಗುತ್ತೆ, ಅದು ವೇಬರ್ ಇನ್ನೊಂದು SI ಯೂನಿಟು ಮ್ಯಾಗ್ನೆಟಿಕ್ ಫ್ಲಕ್ಸ್ದೇ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ಮೆನ್ಷನ್ ದ ಸಿಗ್ನಿಫಿಕೆನ್ಸ್ ಆಫ್ ಲೆನ್ಸ್ ಲಾ ಅಂತ ಕೇಳಿದ್ರೆ ಲೆನ್ಸ್ ಲಾ ಏನು ಹೇಳುತ್ತೆ? ಕನ್ಸರ್ವೇಷನ್ ಆಫ್ ಎನರ್ಜಿ ಆಫ್ ಇಟ್ ಆರ್ ಇಟ್ ಗಿವ್ಸ್ ದಿ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF ಅಂತ ಹೇಳ್ಬೋದು. ಸೊ ಲೆನ್ಸ್ ಲಾ ಅಂತ ಬರುತ್ತೆ, ಅದು ಕನ್ಸರ್ವೇಷನ್ ಆಫ್ ಎನರ್ಜಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಅದು ಇದು ಏನು ಕಂಪಾಸ್ ಇರುತ್ತಲ್ಲ, ಕಂಪಾಸ್ದ ಪೊಲಾರಿಟಿ ಆಗಿರ್ಬೋದು, ಅದರ ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ಸೊ ನೇಮ್ ದ ಲಾ ವಿಚ್ ಗಿವ್ಸ್ ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF. EMFದು ಡೈರೆಕ್ಷನ್ನ ರೀಪ್ರೆಸೆಂಟ್ ಮಾಡುವಂಥ ಲಾ ಯಾವುದಕ್ಕೆ ಕೇಳಿದಾಗ ಲೆನ್ಸ್ ಲಾ ಆಗಿರುತ್ತೆ. ಓಕೆ, ಸೊ ವಾಟ್ ಈಸ್ motional EMF? EMF induced in a rod moving in a plane perpendicular magnetic field is called motional EMF. So ಯಾವುದೇ ಒಂದು ಮ್ಯಾಗ್ನೆಟ್ ಆಗಿರ್ಬೋದು, ಯಾವುದೇ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿರುವಂತಹ ಒಂದು ಐರನ್ ರಾಡ್ ಆಗಿರ್ಬೋದು, ಸೊ ಯಾವುದೋ ಒಂದು ಕಂಡಕ್ಟಿಂಗ್ ಮಟೀರಿಯಲ್ಲು ಮೋಷನ್ನಲ್ಲಿದ್ದಾಗ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ನಿಂದ EMF ಡೆವಲಪ್ ಆಗುತ್ತೆ. ಈ EMF ಡೆವಲಪ್ ಆಗೋದನ್ನು ಏನಂತ ಹೇಳ್ತಾರಪ್ಪ? ಮೋಷನಲ್ EMF ಅಂತ ಹೇಳ್ತಾರೆ. ಓಕೆ, ಸೊ ಮೆನ್ಷನ್ ದ EMF ಮೋಷನಲ್ EMF ಎಕ್ಸ್ಪ್ರೆಷನ್, ದಟ್ ಇಸ್ E ಈಕ್ವಲ್ಸ್ ಟು BLV ಅಂತ ಬರುತ್ತೆ. ಇದರಲ್ಲಿ B ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, L ಅಂತಂದರೆ ಲೆಂತ್ ಆಫ್ ದ ಕಂಡಕ್ಟರ್, V ಅಂದರೆ ವೆಲಾಸಿಟಿ ಆಫ್ ದ ಕಂಡಕ್ಟರ್. ಹೇಳಿದ್ದಲ್ಲ, ಸೊ ಕಂಡಕ್ಟರ್ನ ಮೂವ್ ಮಾಡ್ತಾ ಇರಬೇಕು, ಆ ಕಂಡಕ್ಟರ್ ಮೂವ್ ಮಾಡೋ ವೆಲಾಸಿಟಿ BLV ಅಂತ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಆನ್ ವಾಟ್ ಪ್ರಿನ್ಸಿಪಲ್ AC ಜನರೇಟರ್ ವರ್ಕ್ಸ್? ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳ್ಬೋದು. ವಾಟ್ ಈಸ್ ದ ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್? ಇಂಡಕ್ಟರ್ ಎನರ್ಜಿ ಸ್ಟೋರ್ಡ್ ಹಾಫ್ LI ಸ್ಕ್ವೇರ್ ಅಂತ ಹೇಳ್ಬೋದು. ಓಕೆ, ಎಲ್ ಅಂತಂದರೆ ಸೆಲ್ಫ್ ಇಂಡಕ್ಟನ್ಸ್, ನೆನಪಿಟ್ಕೊಳ್ಳಿ, ಆಫ್ ದ ಕಾಯಿಲ್. ಯಾವುದೇ ಒಂದು ಕಾಯಿಲ್ದು ಇರ್ತದಲ್ಲ, ಸೊ ಈ ಕಾಯಿಲ್ದು ಸೆಲ್ಫ್ ಇಂಡಕ್ಟನ್ಸ್ನ ಅಥವಾ ಕೆಪಾಸಿಟನ್ಸ್ ಅಂತ ಹೇಗೆ ಬಂತ, ಹಾಗೆ ರೆಸಿಸ್ಟೆನ್ಸ್ ಅಂತ ಹೇಗೆ ಬಂತು? ಕೆಪಾಸಿಟನ್ಸ್ ಆಗಿರ್ಬೋದು, ರೆಸಿಸ್ಟೆನ್ಸ್ R, ಕೆಪಾಸಿಟನ್ಸ್ C. ಅದೇ ರೀತಿ ಇಲ್ಲಿ ಬರುವಂತಹ ಸೊ ಅಪೋಸಿಷನ್ ಫಾರ್ ದ ಫ್ಲೋಯಿಂಗ್ ಆಫ್ ದ ಕರೆಂಟ್ ಅಂತ ಹೇಳ್ಬೋದು ಅಥವಾ EMF ಅಂತ ಹೇಳ್ಬೋದು, ಅಲ್ಲಿ ಡೆವಲಪ್ ಆಗುವಂಥ ಒಂದು ಫಿನಾಮಿನಲ್ ಕಾನ್ಸೆಪ್ಟ್ಗೆ ಇಂಡಕ್ಟನ್ಸ್ ಅಂತ ಹೇಳ್ತಾರೆ. ಅದು ಸೆಲ್ಫ್ ಇಂಡಕ್ಟನ್ಸ್ ಅಂತ, ಆಮೇಲೆ ಮ್ಯೂಚುವಲ್ ಇಂಡಕ್ಟನ್ಸ್ ಅಂತ ಬರುತ್ತೆ. ಓಕೆ, ಸೊ I ಅಂತಂದರೆ ಕರೆಂಟ್ ಆಗಿರುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ನೀವು ಲಕ್ಷ ಕೊಟ್ಟು ಕೇಳ್ಬೋದು ಇಲ್ಲಿ. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಫ್ಯಾರಡೆ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಫ್ಯಾರಡೆ ಲಾನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF ಇನ್ ಅ ಸರ್ಕ್ಯೂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಹೇಳ್ತಾನೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ ಬರುವಂತಹ ಫ್ಯಾರಡೆ ಲಾನ ಎಕ್ಸ್ಪ್ಲೇನ್ ಮಾಡಂದರೆ E ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು dφ/dt ಅಂತ ಹೇಳ್ಬೋದು. ಎಡಿ ಕರೆಂಟ್ ಕಾನ್ಸೆಪ್ಟು ಇದು ಸಿಲೆಬಸ್ಸಿಂದ ರಿಮೂವ್ ಮಾಡಿದ್ದಾರೆ ಈ ವರ್ಷ. ನೆಕ್ಸ್ಟ್, ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ಸೆಲ್ಫ್ ಇಂಡಕ್ಟನ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ ಅಂತ ಹೇಳಿದ್ದಾರೆ. ಸೊ ಸೆಲ್ಫ್ ಇಂಡಕ್ಟನ್ಸ್ ಸಂಬಂಧಪಟ್ಟಂಗೆ ಇರುವಂಥ ಒಂದು ಎಕ್ಸ್ಪ್ಲನೇಷನ್ ಬರುತ್ತೆ. ಮ್ಯೂನೋಟ್ ಅಂತಂದರೆ ಪರ್ಮಿಯಾಬಿಲಿಟಿ ಆಫ್ ಅ ಫ್ರೀ ಸ್ಪೇಸ್ ಅಥವಾ ಪರ್ಮಿಯಾಬಿಲಿಟಿ ಆಫ್ ಅ ವ್ಯಾಕ್ಯೂಮ್ ಅಂತ ಹೇಳ್ಬೋದು. ಮ್ಯೂಆರ್ ಅಂದರೆ ರಿಲೇಟಿವ್ ಪರ್ಮಿಯಾಬಿಲಿಟಿ ಬರುತ್ತೆ. R ಅಂದರೆ ರೇಡಿಯಸ್ ಆಫ್ ಏನು ಕರ್ವ್ಸ್ ಇರ್ತಾವಲ್ಲ ಅಥವಾ ಏನು ಕಾಯಿಲ್ಸ್ ಇರ್ತಾವಲ್ಲ ಅದರದ್ದಾಗಿರ್ಬೋದು. N ಅಂದರೆ ನಂಬರ್ ಆಫ್ ಟರ್ನ್ಸ್ ಆಗಿರ್ಬೋದು. L ನಂಬರ್ ಲೆಂತ್ ಆಫ್ ದ ಸೊಲೆನಾಯ್ಡ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಸೆಲ್ಫ್ ಇಂಡಕ್ಟನ್ಸ್ ಆಫ್ ದ ಕಾಯಿಲ್ ಡಿಪೆಂಡ್ಸ್. ಇಟ್ ಡಿಪೆಂಡ್ಸ್ ಅಪಾನ್ ದ ಲೆಂತ್, ಇಟ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಪರ್ ಯೂನಿಟ್ ಲೆಂತ್ ಆಗಿರ್ಬೋದು, ಅಂದರೆ N ಅಂತ, ಲೆಂತ್ ಅಂದರೆ L ಆಗಿರ್ಬೋದು. ನೆಕ್ಸ್ಟ್ ಮೀಡಿಯಮ್ ಇನ್ಸೈಡ್ ದ ಕಾಯಿಲ್ ಆಗಿರ್ಬೋದು. ಸೊ ಮ್ಯೂಆರ್ ಆಗಿರುತ್ತಲ್ಲ, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವು ಕ್ವಶನ್ಸ್ ಬಂದವು. ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್.
ಫಸ್ಟ್ಗೆ ಏನು ಕೇಳ್ತಾನೆ, ಎಕ್ಸ್ಪ್ಲೈನ್ ದ ಆರ್ ಡಿಸ್ಕ್ರೈಬ್ ದ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಆಫ್ ಫ್ಯಾರಡೆ ಆ್ಯಂಡ್ ಹೆನ್ರಿ ಡೆಮಾನ್ಸ್ಟ್ರೇಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳ್ತಾರೆ. ಕಾಯಿಲು ಆಮೇಲೆ ಸೊ ನೆಕ್ಸ್ಟು ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಕಾಯಿಲ್ ಆಗಿರ್ಬೋದು ಮ್ಯಾಗ್ನೆಟ್, ಈ ಕಾಯಿಲಿಂದ ಮ್ಯಾಗ್ನೆಟಿಂದ ಇ ಎಮ್ ಎಫ್ನ ಹೇಗೆ ಜನ್ರೇಟ್ ಮಾಡ್ತೀರ ಅನ್ನೋ ಎಕ್ಸ್ಪೆರಿಮೆಂಟ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಈ 3 ಪಾಯಿಂಟ್ಸ್ನ ನೀವು ನೋಟ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸೊ ಅದನ್ನೇ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಈಸಿಯಾಗಿ ಮಾರ್ಕ್ಸ್ ನೀವು ತೆಗೆದುಕೊಳ್ಬೋದು. ಓಕೆ, ಸೊ ಇನ್ನೊಂದು ಪ್ರಶ್ನೆ ಏನಿದೆ, ಡಿಸ್ಕ್ರೈಬ್ ದ ಕಾಯಿಲ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್. ಇಲ್ಲೂ ಕಾಯಿಲ್ ತೊಗೊಳ್ಬೇಕು, ಇಲ್ಲೂ ಕಾಯಿಲ್ ತೊಗೋಬೇಕು. ಸೊ 2 ಕಾಯಿಲ್ಸ್ಗಳನ್ನು ತೆಗೆದುಕೊಂಡು ನೀವು ಮಾಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದ್ದಾರೆ. ಅವಾಗ ಈ ಕ್ವಶನ್ ನೀವು ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಲೆನ್ಸ್ ಲಾ ಕೇಳಿದ್ದಾರೆ. ಓಕೆ, ಸೊ ಭಾಳಷ್ಟು ಸಲ ರಿಪೀಟ್ ಆಗಿರುತ್ತೆ ಕ್ವಶನ್. ಲಾರೆನ್ಸ್ ಫೋರ್ಸ್ ಆಗಿರ್ಬೋದು, ಲೆನ್ಸ್ ಲಾ ಆಗಿರ್ಬೋದು. ಸೊ ಕ್ವಶನ್ಸ್ ಬಂದೇ ಬರ್ತವೆ. ಓಕೆ, ಸೊ ಸ್ಟೇಟ್ಮೆಂಟ್ ಏನಿದೆ, ದ ಪೊಲಾರಿಟಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ಸಚ್ ದ್ಯಾಟ್ ಇಟ್ ಟೆಂಡ್ಸ್ ಟು ಪ್ರೊಡ್ಯೂಸ್ ಕರೆಂಟ್ ವಿಚ್ ಅಪೋಸಸ್ ದ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಹೇಳ್ತಾರೆ. ಸೊ ಏನು ಇಂಡ್ಯೂಸ್ಡ್ ಇ ಎಮ್ ಎಫ್ದಿಂದ ಏನು ಕರೆಂಟ್ ಜನ್ರೇಟ್ ಆಗಿರುತ್ತೆ, ಆ ಕರೆಂಟ್ ಯಾವಾಗಲೂ ಅಪೋಸಿಟ್ ಡೈರೆಕ್ಷನ್ನಲ್ಲಿ, ಅಪೋಸಿಟ್ ಆಫ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ಗೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಪೈಗೆ ಅಪೋಸಿಟ್ ಆಗಿರುತ್ತೆ. ಅದಕ್ಕಾಗಿ ಈ ಇಂಡ್ಯೂಸ್ಡ್ ಇ ಎಮ್ ಎಫ್ ಇದು ಪ್ರೊಡ್ಯೂಸ್ ಮಾಡಿರೋಂಥ ಕರೆಂಟ್ಗೆ ಏನಾಗಿರುತ್ತಪ್ಪ ಅಂತಂದರೆ ಅಪೋಸಿಟ್ ಇರೋದ್ರಿಂದ ಇದನ್ನು ನಾವು ಮೈನಸ್ ಸೈನ್ ತೊಗೊಳ್ತೀವಿ. ಇದೇ ಯಾವುದಪ್ಪ ಅಂತಂದರೆ ಲೆನ್ಸ್ ಲಾ ಅಂತ ಹೇಳ್ಬೋದು. ಓಕೆ, ಸೊ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಡೆರಿವೇಷನ್ ಯಾವುದಪ್ಪ ಅಂದರೆ 3 ಮಾರ್ಕ್ಸ್ಗೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ಅ ರಾಡ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಸೊ ಒಂದು ಯೂನಿಫಾರ್ಮ್ಲಿ ಮೂವಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಸೊ ಒಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ರಾಡ್, ಈ ರಾಡ್ನ ಇದರಲ್ಲಿ ಮೂವ್ ಮಾಡೋದ್ರಿಂದ ಆಗುವಂತಹ ಇ ಎಮ್ ಎಫ್ನ ಡಿರೈವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಇದ್ರದ್ದು ಎಕ್ಸ್ಪ್ರೆಷನ್ಸ್ ಏನು ಬರುತ್ತೆ, ಇ ಈಕ್ವಲ್ ಟು ಬಿ ಎಲ್ ವಿ. ಈ ಡೆರಿವೇಷನ್ಗೆ ಈ ಡಯಾಗ್ರಾಮ್ ಆಗಿರ್ಬೋದು, ಈ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಅಪ್ ಮಾಡಿ ಬರೆದ್ರೆ ಮಾರ್ಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ನಲ್ಲಿ ಬರುವಂಥದ್ದು, ಆಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ದ ಎನರ್ಜಿ ಸ್ಟೋರ್ಡ್ ಇನ್ ಸೆಲ್ಫ್ ಇಂಡಕ್ಟರ್ ಅಂತ ಹೇಳಿದ್ದಾರೆ. ಸೆಲ್ಫ್ ಇಂಡಕ್ಟರ್ನಲ್ಲಿ ಬರುವಂತಹ ಸೊ ಈ ಡೆರಿವೇಷನ್ನು ಯು ಈಕ್ವಲ್ಸ್ ಟು ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್ ಈಕ್ವಲ್ಸ್ ಟು ಹಾಫ್ LI² ಅಂತ ಬರುತ್ತೆ. ಓಕೆ, ಈ ಒಂದು ಡೆರಿವೇಷನ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಇದು ನಿಮಗೆ 3 ಮಾರ್ಕ್ಸ್ ಕ್ವಶನ್, ಅದು 3 ಮಾರ್ಕ್ಸ್ ಬರುವಂಥ ಇದು ಒಂದು ಚಾನ್ಸಸ್ ಇದೆ. ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎ ಸಿ ಜನರೇಟ್ ಡಯಾಗ್ರಾಮ್ ಆಗಿರ್ಬೋದು, ಅದರಿಂದ ಬರುವಂತಹ ಒಂದಷ್ಟು ಟರ್ಮ್ಸ್ಗಳಾಗಿರ್ಬೋದು, ಅದರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಇ ಈಕ್ವಲ್ ಟು E0 sin ಒಮೆಗಾ ಟಿ ಆಗಿರ್ಬೋದು, ಇದ್ರ ಮೇಲೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ನ ಫ್ರೇಮ್ ಮಾಡುವಂಥ ತುಂಬ ಚಾನ್ಸಸ್ ಇದೆ. ಓಕೆ, ಸೊ ಇವೆಲ್ಲ ಏನಪ್ಪ ಅಂತಂದರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ನಲ್ಲಿ ಬರುವಂತಹ 2 ಮಾರ್ಕ್ಸು 3 ಮಾರ್ಕ್ಸು ಪ್ರಶ್ನೆಗಳಾಗಿವೆ. ಓಕೆ, ಸೊ ಇನ್ನೂ ಏನಾದರೂ ಇದರಿಂದ ಯಾವುದೇ ಡೆರಿವೇಷನ್ಗಳು ಎಕ್ಸ್ಪ್ಲನೇಷನ್ ಬೇಕಾಗಿತ್ತಪ್ಪ ಅಂತಂದರೆ ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಆ ಡೆರಿವೇಷನ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.